ವಿಂಡ್ ಮಿಲ್ಸ್. ಫ್ರೆಂಡ್ಸ್, ಒಂದು ಗಾಳಿಗಿರಣಿಯನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋನಲ್ಲಿ ಸವಿಸ್ತರವಾಗಿ ನೋಡೋಣ. ಈಗ ವಿಂಡ್ ಮಿಲ್ಸ್, ಗಾಳಿ ಗಿರಣಿಗಳು. ನೀವು ಸಾಕಷ್ಟು ವಿಂಡ್ ಮಿಲ್ಸ್ಗಳನ್ನು ನೋಡಿರಬಹುದು. ಈ ವಿಡಿಯೋನಲ್ಲಿ ವಿಂಡ್ ಮಿಲ್ಗಳ ರೆಕ್ಕೆಗಳು ಅಂದರೆ ಬ್ಲೇಡ್ಸ್ಗಳು ಎಷ್ಟು ದೊಡ್ಡದಾಗಿರುತ್ತವೆ ಅನ್ನೋದನ್ನು ನಾನು ರಿಯಾಲಿಟಿಯಲ್ಲಿ ನಿಮಗೆ ತೋರಿಸ್ತೇನೆ. ನೀವು ನಿಮ್ಮ ಕಣ್ಗಳ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯವಿಲ್ಲ. ಓ ಮೈ ಗಾಡ್, ಈ ಗಾಳಿ ಗಿರಣಿಯ ರೆಕ್ಕೆಯ ಉದ್ದ ಅಪ್ರಾಕ್ಸಿಮೇಟ್ 165 ಅಡಿ, ಅಂದರೆ 165 ಫೀಟ್ನಷ್ಟು ಇದೆ. ಈ ಒಂದು ರೆಕ್ಕೆ ಇಷ್ಟೊಂದು ಬೃಹತ್ ಆಕಾರದಲ್ಲಿ ಕಾಣಿಸುತ್ತಿದ್ದರೂ ಕೂಡ ಇದರ ವೆಯ್ಟ್ ಜಾಸ್ತಿ ಇರೋಲ್ಲ. ಯಾಕಂದರೆ ಇದು ಲೈಟ್ ವೆಯ್ಟ್ ಇಪಾಕ್ಸಿ ರೆಸಿನ್ ಹಾಗೂ ಲೈಟ್ ವೆಯ್ಟ್ ಫೈಬರ್ ಗ್ಲಾಸ್ನಿಂದ ನಿರ್ಮಿಸಲ್ಪಟ್ಟಿರುತ್ತೆ. ಈ ರೆಕ್ಕೆಯ ಡಯಾಮೀಟರ್ ಬಗ್ಗೆ ಹೇಳೋದಾದರೆ, ಇದರ ಡಯಾಮೀಟರ್ ಇಷ್ಟು ದೊಡ್ಡದಾಗಿರುತ್ತಲ್ಲ, ಒಬ್ಬ ಮನುಷ್ಯ ಆರಾಮಾಗಿ ಇದರ ಒಳಗೆ ತಿರುಗಾಡಿಕೊಂಡು ಬರಬಹುದು. ಒಂದು ವಿಂಡ್ ಮಿಲ್ ಸಹಜವಾಗಿ ಪ್ರತಿದಿನ 2 ರಿಂದ 3 ಮೆಗಾವಾಟ್ ವಿದ್ಯುತ್ತನ್ನು ನಿರ್ಮಿಸುತ್ತೆ. ಫ್ರೆಂಡ್ಸ್, 1 ಮೆಗಾವಾಟ್ ವಿದ್ಯುತ್ತನ್ನು ನಿರ್ಮಿಸುವ ಗಾಳಿಗಿರಣಿ ವಿಂಡ್ ಮಿಲ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸುಮಾರು 4 ರಿಂದ 5 ಕೋಟಿ ರೂಪಾಯಿಯಷ್ಟು ಖರ್ಚು ಬರುತ್ತೆ. 4 to 5 crores ಇನ್ವೆಸ್ಟ್ಮೆಂಟ್ ಫಾರ್ 1 ವಿಂಡ್ ಮಿಲ್ ಪ್ರಾಜೆಕ್ಟ್. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.